ವಾರ್ತೆಗಳ ವಿವರ. ಶಿವಮೊಗ್ಗ ಜಿಲ್ಲಾ ಬಂಜಾರ ಸಮಾಜ ವತಿಯಿಂದ ಸೆಪ್ಟೆಂಬರ್ 1ರಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ರಾಜ್ಯ ಸರ್ಕಾರವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿ ಜಾರಿಯನ್ನಗೊಳಿಸುತ್ತಾ ಇರುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಜಿಲ್ಲಾ ಬಂಜಾರ ಸಂಘ ತಿಳಿಸಿದೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಶಶಿಕುಮಾರ್ ಮಾತನಾಡಿ, ಸರ್ಕಾರ ಮಾಡಿರುವ ವರ್ಗೀಕರಣ ಖಂಡಿಸಿ ನ್ಯಾಯಯುತವಾಗಿ ಮೀಸಲಾತಿಯಲ್ಲಿ ಬರುವ ಎಲ್ಲ ಸಮುದಾಯಕ್ಕೆ ಅನ್ಯಾಯವಾಗಿದೆ, ಸರಿಯಾದ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಗಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಸವರಾಜ ನಾಯಕ್, ಮಾಜಿ ಅಧ್ಯಕ್ಷರು ರೇಖ್ಯಾ ನಾಯಕ್, ಹನುಮಂತ ನಾಯಕ್, ಜಯ ನಾಯಕ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಮಾಜಿ ಅಧ್ಯಕ್ಷರು ಬಸವರಾಜ ನಾಯಕ್ ಅಂತ ಹೇಳಿ ಪಾಯಿಂಟೇ ಒಳ ಮೀಸಲಾತಿಯನ್ನೇ ಮಾಡಬಾರ್ದು ಅನ್ನೋದು ನಮ್ಮ ವಾದ, ನಮ್ಮ ಸಮಾಜದವ್ರ ವಾದ ಇದ್ದಿದ್ದು. ಯಾಕೆಂದರೆ ನಾವು ಎಲ್ಲ ಸಮಾಜದವರು 101 ಜಾತಿ ಒಳಗಿರುವಂಥ ಎಲ್ಲ ನಮ್ಮ ಸಮುದಾಯರು ನಾವು ಪ್ರೀತಿಯಿಂದ ಗೌರವದಿಂದ ಅಣ್ಣ ತಮ್ಮಂದರಾಗೆ ಇದ್ದೀವಿ. ನಾವು ಯಾವುದೇ ಜಾತಿಯ ವಿರುದ್ಧವಾಗಿ ಮಾತಾಡೋದಾಗಲಿ ಅಥವಾ ಅವರು ನಮ್ಮ ಜಾತಿಯ ವಿರುದ್ಧವಾಗಿ ಮಾತಾಡೋದಾಗಲಿ ಯಾರು ಕೂಡ ಮಾಡಿಲ್ಲ. ಹಾಗಾಗಿ ಸರ್ಕಾರ ಮೀಸಲಾತಿಯನ್ನು ವರ್ಗೀಕರಣ ಮಾಡಿದ್ದೇ ತಪ್ಪು ಅಂತ ಹೇಳಿ ನಮ್ಮ ಅಭಿಪ್ರಾಯ. ಕಳೆದ BJP ಸರ್ಕಾರ ಕೂಡ ಮಾಡಿದ್ದು ಕೂಡ ಸರಿಯಲ್ಲ ಅಂತ ಹೇಳಿ ನಾವು ಅವತ್ತು ಹೋರಾಟ ಮಾಡಿದ್ದೀವಿ. ನಂತರದಲ್ಲಿ ಈಗ ಮೊನ್ನೆ ಇವರು ಸಿದ್ದರಾಮಯ್ಯ ಸರ್ಕಾರ ಏನು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ತರಾತುರಿಯಲ್ಲಿ ಜಾರಿ ಮಾಡೋದಕ್ಕೆ ಹೊರಟಿರೋದನ್ನು ನಾವು ಖಂಡಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಕಳೆದ BJP ಸರ್ಕಾರ 99 ಜಾತಿಗೆ 4% ಅಂತ ಹೇಳಿ ವರ್ಗೀಕರಣ ಮಾಡಿದರು. ಮತ್ತು ಅಲೆಮಾರಿ ಸಮುದಾಯಕ್ಕೆ 1% ಕೊಡಬೇಕು ಅಂತ ಹೇಳಿ ಅವ್ರು ಪ್ರತ್ಯೇಕವಾಗಿ ಇದು ಮಾಡಿದರು. ಈಗ ಆ 1% ಕೂಡ ನಮ್ಮ ಜೊತೆಗೆ ಸೇರಿಸಿ 4.5 + 1 ಸೇರಿದರೆ 5.5 ಆಗಬೇಕಿತ್ತು. ನಮ್ಮ ವಾದ, ನಮಗೆ ನೀವು ಮೀಸಲಾತಿ ಇಷ್ಟು % ಕೊಡಿ ಅಂತ ನಮ್ಮ ವಾದ ಅಲ್ಲ. ನೀವು ಯಾವುದೇ ಸಂವಿಧಾನಬದ್ಧವಾಗಿ ಈ ಸಮಾಜದಲ್ಲಿ ಯಾವುದೇ ಇರೋದು, ಬ್ರಾಹ್ಮಣರಿರ್ಬೋದು, ಲಿಂಗಾಯತ ಸಮಾಜ ಇರ್ಬೋದು, ಬೇರೆ ಯಾವುದೇ ಸಮುದಾಯನ ಮೂಲಭೂತ ಸೌಲಭ್ಯದಿಂದ ವಂಚಿತವಾಗಿರುವಂಥ ಸಮಾಜವನ್ನು ಸಂವಿಧಾನಬದ್ಧವಾಗಿ ಅವರಿಗೆ ಮೇಲೆ ತಗೋಬರುವಂಥ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ, ಸಂವಿಧಾನದಲ್ಲಿ ಇದೆ. ಈಗ ರಾಜಕಾರಣಿಗಳು ನಮ್ಮನ್ನು ಆಳುವಂಥ ಪರಿಸ್ಥಿತಿ, ನಮ್ಮನ್ನು ಒಡೆದಾಳುವಂಥ ನೀತಿ ಮಾಡಿಕೊಂಡು ಚುನಾವಣಾ ರಾಜಕಾರಣಕ್ಕೆ ನಮಗೆ BJPಯವ್ರು ಬಂದಾಗ ಒಂಥರ ನೀತಿ ಮಾಡ್ತಾರೆ, ಕಾಂಗ್ರೆಸ್ನವ್ರು ಬಂದಾಗ ಒಂದು ರೀತಿಯಲ್ಲಿ ನೀತಿ ಮಾಡ್ತಿದ್ದಾರೆ. ಹಾಗಾಗಿ ನಾವು ನಮ್ಮ ಸಮಾಜದವ್ರು ನಮ್ಮ ಒತ್ತಾಯ ಇರೋದಷ್ಟೇ, ದಯವಿಟ್ಟು ನೀವು ಮೀಸಲಾತಿಯನ್ನು ನೀವು ವೈಜ್ಞಾನಿಕವಾಗಿ ಮಾಡ್ದೇ ನೀವು ಯಾವುದೋ ಒಂದು ಜಾತಿಗೆ ಒಳ್ಳೇದು ಮಾಡೋದಕ್ಕೋಸ್ಕರ ಇನ್ನೊಂದು ಬೇರೆ ಬೇರೆ ಸಮುದಾಯಗಳನ್ನು ನೀವು ಅನ್ಯಾಯ ಮಾಡ್ತಿರೋದು ಸರಿಯಲ್ಲ.